ಹಾಯ್ ಎವ್ರಿವನ್, ನಾನು ನಿಮ್ಮ ಕಂಡಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ ವೀಕ್ಷಕರೇ, ನಾನಿವತ್ತು ಕಾಯಿ ಹೋಳಿಗೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳವಾಗಿ, ಫಸ್ಟ್ ಟೈಮ್ ಮಾಡೋರು ಸಹ ಕೆಡ್ದಿರ ಮಾಡ್ಬೋದು, ಅಷ್ಟು ಸರಳವಾಗಿ ಹೇಳ್ಕೊಡ್ತೀನಿ. ನೋಡ್ತಾ ಬನ್ನಿ. ಈ ಒಂದು ಕಾಯಿ ಹೋಳಿಗೆ ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಕಾಯಿ, ಬೆಲ್ಲ, ಒಂದು ಸ್ವಲ್ಪ ಏಲಕ್ಕಿ, ಅಕ್ಕಿ. ಈ ಮಾಡುವ ವಿಧಾನ ಹೇಗಪ್ಪ ಅಂದರೆ, ಮೊದಲು ನಾನು 3 ಕಾಯಿಗಳನ್ನ ತೊಗೊಂಡು ತುರಿದಿಟ್ಟಿದ್ದೀನಿ. ಇಷ್ಟು ಕಾಯಿ ತುರಿ ಆಗಿದೆ. ಇದಕ್ಕೆ ಅಳತೆ ಹೇಗಪ್ಪ ಅಂತಂದರೆ, ಒಂದು ಕಾಯಿಗೆ ಈ ಒಂದು ಬೌಲಲ್ಲಿ 1 ಬೌಲಷ್ಟು ಬೆಲ್ಲವನ್ನು ತೊಗೊಳ್ರಿ. ಒಂದು ಕಾಯಿ 2 ಹೋಳಿಗೆ, ಇದರಲ್ಲಿ 1 ಬೌಲ್ ಬೆಲ್ಲ ಆದರೆ ಸಾಕಾಗುತ್ತೆ. ಜೊತೆಗೆ ಏಲಕ್ಕಿ ಒಂದು 8ರಿಂದ 10 ಏಲಕ್ಕಿ. 2 ಹೆಚ್ಚಿ ಹಾಕಿದ್ರೂ ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಎಷ್ಟು ಬೇಕಾದರೂ ಏಲಕ್ಕಿಯನ್ನು ಯೂಸ್ ಮಾಡ್ಬೋದು. ಈ ಅಕ್ಕಿಯನ್ನು ಯಾತಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ, ನಾವು ಕಾಯಿ ಹೋಳಿಗೆ ಮಾಡಬೇಕಾದ್ರೆ ಈ ಕಾಯಿನ ಮೊದಲು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಬರೀ ಕಾಯಿನ ಗ್ರೈಂಡರಲ್ಲಿ ಹಾಕಿದ್ರೆ ನುಣ್ಣಗಾಗಲ್ಲ ಅನ್ನೋ ಉದ್ದೇಶದಿಂದ ಸ್ವಲ್ಪ ಹೂರ್ಣನೂ ಗಟ್ಟಿಯಾಗಿ ಬರಲಿ ಅಂತ ಒಂದು ಕಾಯಿಗೆ ಒಳ ಮುಷ್ಟಿಯಷ್ಟು, ಅರ್ಧ ಮುಷ್ಟಿಯಷ್ಟು ಅಕ್ಕಿಯನ್ನು ತೊಗೊಳ್ತೀವಿ. ಒಂದು 3 ಕಾಯಿಗೆ ನಾನು ಇದರಲ್ಲಿ ಅರ್ಧ ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈ ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ಡ್ರೈ ರೋಸ್ಟ್ ಮಾಡಿಕೊಂಡು ಈ ಅಕ್ಕಿಯನ್ನು ಕಾಯಿ ರುಬ್ಬುವಾಗ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಆಮೇಲಿಂದ ಇದನ್ನು ನಾವು ಗ್ರೈಂಡ್ ಮಾಡಬೇಕು. ಈ ಗ್ರೈಂಡ್ ಮಾಡಿದ್ದಾದಮೇಲೆ ಅಕ್ಕಿ ಇದರಲ್ಲಿ ಸೇರಿರೋದ್ರಿಂದ ಅಕ್ಕಿನೂ ನುಣ್ಣಗಾಗುತ್ತೆ, ನಮ್ಗೆ ಹೂರ್ಣನೂ ನೀಟಾಗಿ ನುಣ್ಣಗಾಗುತ್ತೆ. ಈ ಹೂರ್ಣವನ್ನು ಯಾವ ರೀತಿ ಕಾಯಿನ ನಾವು ನುಣ್ಣಗೆ ಮಾಡ್ಕೋಬೇಕು ಅಂದರೆ, ಸ್ವಲ್ಪ ಸಹ ನೀರನ್ನ ಸೇರಿಸಬಾರ್ದು. ಬರೀ ಕಾಯಿ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಂಡು ಬರಬೇಕು. ಆಮೇಲಿಂದ ಹೂರ್ಣ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಈ ಅಕ್ಕಿನ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಹೇಗೆ ಹೂರ್ಣ ಮಾಡೋದು ಅಂತ ಹೇಳ್ತೀನಿ, ನೋಡ್ತಾ ಇರಿ. ನೋಡಿ, ಈಗ ಆ ಹೂರ್ಣ ರುಬ್ಬೋದಕ್ಕಿಂತ ಮುಂಚೆ ಈ ಒಬ್ಬಟ್ಟು ಮಾಡೋದಕ್ಕೆ ಮುಖ್ಯವಾಗಿ ಕನಕ ಬೇಕು. ಈ ಕನಕವನ್ನು ರೆಡಿ ಮಾಡಿಟ್ರೆ ಇದು ನೆನೆಯೋಷ್ಟರಲ್ಲಿ ನಾನು ಅದನ್ನು ರುಬ್ಬಿ ಹೂರ್ಣನ ರೆಡಿ ಮಾಡ್ಕೊತೀನಿ. ಯಾಕೆಂದರೆ ಇದು ಸ್ವಲ್ಪ ನೆನೆಬೇಕಾಗುತ್ತೆ. ಈ ಒಂದು ಕನಕವನ್ನು ಕಲಸೋದಕ್ಕೆ ಏನೇನು ಬೇಕು ಅಂದರೆ, ಚಿರೋಟಿ ರವೆ ಬೇಕು. ಇದಕ್ಕೆ ಕೆಲವರು ಮೈದಾವನ್ನು ಮಿಕ್ಸ್ ಮಾಡ್ತೀರಾ. ಮೈದಾವನ್ನು ಮಿಕ್ಸ್ ಮಾಡಿದ್ರೆ ಎಡ್ಜೆಲ್ಲ ತುಂಬ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಬರೀ ಚಿರೋಟಿ ರವೆ ಒಂದನ್ನೇ ನಾನು ಉಪಯೋಗಿಸಿ ಕನಕವನ್ನು ರೆಡಿ ಮಾಡ್ತೀನಿ. ಈ ಚಿರೋಟಿ ರವೆ ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ, ಮತ್ತು ಯಾವುದೇ ಸ್ವೀಟ್ ಮಾಡಬೇಕಾದ್ರೆ 1 ಚಿಟಿಕೆಯಷ್ಟು ಸಾಲ್ಟನ್ನು, ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಈ ಎರಡನ್ನು ಸೇರಿಸಿ ಯಾವ ರೀತಿಯಾಗಿ ಕಲಿಸ್ಬೇಕಂದ್ರೆ, ನಾವು ಒಟ್ಟಿಗೆ ಒಂದೇ ಸಾರಿ ನೀರನ್ನ ಹಾಕ್ಕೋಬಾರ್ದು. ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಳ್ತಾ ನಿಧಾನವಾಗಿ ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ತಾ ಬರೋಣ. ಮೊದಲೆಲ್ಲ ಉಪ್ಪು ಮತ್ತು ಅರಿಶಿಣ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಅರಿಶಿಣ ಪೌಡರ್ ಒಂದೇ ಕಡೆ ಇರುತ್ತೆ. ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ಚಪಾತಿ ಹಿಟ್ಟು ಥರನೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಿಸ್ತಾ ಬನ್ನಿ. ನೋಡಿ, ನಿಧಾನ ಒಂದು ಅರ್ಧ ಗ್ಲಾಸ್ಗಿಂತ ಕಡಿಮೆ ನೀರು ಹಿಡಿಯುತ್ತೆ. ಕಲಿಸುವಾಗ ಸ್ವಲ್ಪ ಮಟ್ಟಿಗೆ ತೆಳುವಿರಲಿ, ಯಾಕೆಂದರೆ ರವೆ ನೆನ್ಕೊಂಡ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ನೀವು ಫಸ್ಟೇ ಗಟ್ಟಿಯಾಗಿ ಕಲಿಸ್ಬಿಡಿ. 1 ನಿಮಿಷದಲ್ಲಿ ಇದನ್ನು ಕಲಿಸ್ಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕಲಿಸಿ. ನೋಡ್ತಾ ಇದ್ದೀರಲ್ಲ, 1 ನಿಮಿಷದಲ್ಲಿ ರೆಡಿ ಆಯಿತು. ಇಷ್ಟಾದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ, ನೋಡಿ ಎಲ್ಲವೂ ನೀಟಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ಲ, ಚಪಾತಿ ಹಿಟ್ಟಿನ ಸಾಫ್ಟಾಗಿದೆ. ಇಷ್ಟು ಕಲಸಿದ್ದಾದಮೇಲೆ ಇದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿ ಮತ್ತೊಮ್ಮೆ ನಾವು ಚೆನ್ನಾಗಿ ಮಿದಿಬೇಕು. ಮಿದ್ದಿ ಆಮೇಲಿಂದ ಇದನ್ನ ನೆನೆಸಕ್ಕೆ ಬಿಡಬೇಕು. ನೋಡಿ, ಇಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ. ಏಕೆಂದರೆ ಕನಕ ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ಎಣ್ಣೆ ಜೊತೆ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ನಾವು ಹಾಕ್ಕೊಂಡಿರೋ ಎಣ್ಣೆ ಎಲ್ಲ ಕನಕ ಜೊತೆ ಎಷ್ಟು ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ಈಗ ಎಲ್ಲ ಕಲಸಿದಾಗಿದೆ. ಈಗ ಫೈನಲ್ಲಾಗಿ ಏನು ಮಾಡಬೇಕು ಅಂದರೆ, ಮತ್ತಿನ್ನೂ ಒಂದು 2-3 ಸ್ಪೂನನ್ನು ಇದ್ರ ಮೇಲೆ ಹಾಕಬೇಕು ನೆನೆಯೋದಕ್ಕೆ. ಈ ಎಣ್ಣೆಯನ್ನು ಸೇರಿಸಿ ಮತ್ತು ಮಿನಿಮಮ್ ಅಂದರೆ ಒಂದು 2 ಅವರ್ಸ್ ಆದರೂ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಎಣ್ಣೆಲ್ಲ ಮೇಲೆ ಸರಿ ಅಪ್ಲೈ ಮಾಡಿಬಿಟ್ಟು ಇದು ಒಂದು ಕವರ್ ಇದ್ರ ಮೇಲೆ ಹಾಕಿ ಇದನ್ನು ಒಂದು 2 ಅವರ್ಸ್ ಬಿಟ್ಟರೆ ನೋಡಿ ಈ ರೀತಿ ಪ್ಯಾಕ್ ಮಾಡಿಬಿಡಿ. ನೀಟಾಗಿ ರವೆ ಎಲ್ಲ ನೆನ್ಕೊಳ್ಳುತ್ತೆ. ಇದು 2 ಅವರ್ಸ್ ರೆಸ್ಟ್ ಮಾಡಲಿ. ಅಷ್ಟರಲ್ಲಿ ನಾನು ಹೂರ್ಣನ ರೆಡಿ ಮಾಡ್ಕೊತೀನಿ. ನೋಡಿ, ಈಗ ನಾನು ತೊಗೊಂಡಿರೋಂಥ ಕಾಯಿನ ನೀಟಾಗಿ ನುಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ಸಹ ನೀರನ್ನು ಸೇರಿಸಿಲ್ಲ. ನೋಡಿ ಎಷ್ಟು ನೀಟಾಗಿ ಸಣ್ಣದಾಗಿ ಗ್ರೈಂಡ್ ಆಗಿದೆ. ಈಗ ನಾನು ನಿಮಗೆ ಮೊದಲೇ ತೋರಿಸ್ದ ಹಾಗೆ 3 ಬಟ್ಲಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ನಾವು ತೊಗೊಂಡಿರೋ ಬೆಲ್ಲವನ್ನು ಈಗ ಸ್ಟವ್ ಮೇಲೆ ನಾನೊಂದು ಪಾನ್ ಇಟ್ಟಿದ್ದೀನಿ, ಅದರಲ್ಲಿ ಸೇರಿಸ್ಕೊಳ್ಳೋಣ.
ನಾವು ತೊಗೊಂಡಿರೋಂಥ ಎಲ್ಲ ಬೆಲ್ಲವನ್ನು ಇದಕ್ಕೆ ಸೇರಿಸಿದ್ದೀನಿ. ಇದಕ್ಕೆ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೆಚ್ಚು ನೀರು ಸೇರಿಸಬಾರ್ದು. ಈ ಚಿಕ್ಕ ಗ್ಲಾಸಲ್ಲಿ ಅರ್ಧಕ್ಕಿಂತ ಕಡಿಮೆ ನೀರನ್ನು ಸೇರಿಸಿದ್ರೆ ಸಾಕು. ನೀರೇನಾದರೂ ಜಾಸ್ತಿ ಆದರೆ ಪಾಕ ಎಲ್ಲ ತೆಳುವಾಗ್ಬಿಡುತ್ತೆ. ನೋಡಿ, ಈ ಅರ್ಧ ಗ್ಲಾಸ್ಗಿಂತ ಕಡಿಮೆ ನೀರು ಹಾಕಿದ್ರೆ ಆಗ ನಮಗೆ ಹೂರ್ಣ ಕರೆಕ್ಟಾಗಿ ಹದದಲ್ಲಿ ಬರುತ್ತೆ. ಇಲ್ಲ ಅಂದರೆ ಏನಾದರೂ ಹೂರ್ಣ ತೆಲ್ಲವಾದರೆ ನಿಮ್ಗೆ ಒಬ್ಬಟ್ಟು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅರ್ಧ ಗ್ಲಾಸ್ಗಿಂತ ಕಡಿಮೆ ನೀರು ತೊಗೊಂಡಿದ್ದೀನಿ. ಈಗ ಇದು ಪಾಕ ಏನು ಬರಬೇಕಾಗಿಲ್ಲ. ಬೆಲ್ಲ ಚೆನ್ನಾಗಿ ಕರಗ್ಬಿಟ್ಟು ಒಂದು ಕುದಿಯಷ್ಟು ಮೇಲೆ ಕುದಿ ಬಂದರೆ ಸಾಕಾಗುತ್ತೆ. ಈಗ ಒಂದು 2-3 ನಿಮಿಷದಲ್ಲಿ ಈ ಬೆಲ್ಲ ಎಲ್ಲ ಕರಗುತ್ತೆ. ನಾನು ಅರ್ಧ ಕುಟ್ಬಿಟ್ಟು ಹಾಕಿದ್ದೀನಿ. ಸೊ ಇದು ಕರಗೋವರೆಗೂ ವೆಯ್ಟ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಇದು ನೋಡಿ ಅಷ್ಟು ಕಡಿಮೆ ನೀರು ಹಾಕಿದ್ರೇ ಪಾಕ ಎಷ್ಟು ಜಾಸ್ತಿ ಬರ್ತಾ ಇದೆ. ಅದಕ್ಕೋಸ್ಕರ ನೀರನ್ನು ಮಾತ್ರ ನೀವು ತುಂಬ ಹುಷಾರಾಗಿ ಹಾಕ್ಕೊಳ್ಳಿ. ಈಗ ನೋಡಿ ಅರ್ಧ ಎಲ್ಲ ಕರೆಕ್ಟಾಗಿ ಬಂದಿದೆ. ಇನ್ನೊಂದು 2 ನಿಮಿಷ ಟೈಮ್ ತೊಗೊಳುತ್ತೆ ಇದನ್ನು ಕರಗೋಕ್ಕೆ. ನೋಡ್ತಾ ಇದ್ದೀರಲ್ಲ, ಬೆಲ್ಲ ಎಲ್ಲ ಕರೆಕ್ಟಾಗಿ ಬಂದಿದೆ. ಈ ರೀತಿಯಾಗಿ ಕೈ ಈ ಥರ ಹಿಂಗೆ ಆಡಿಸ್ತಾನೆ ಇರಿ. ಏಕೆಂದರೆ ಏನಾದರೂ ಸಣ್ಣ ಸಣ್ಣ ಬೆಲ್ಲ ಇದ್ದರೆ ಈ ಥರ ಹಿಂಗೆ ಅನ್ಬೇಕಾದ್ರೆ ಎಲ್ಲ ಕರಗುತ್ತೆ. ಆಲ್ರೆಡಿ ಎಲ್ಲ ಕರಗಿದೆ. ಇನ್ನೊಂದು ನಿಮಿಷ ಕರಗಿಸೋಣ. ಸಣ್ಣ ಸಣ್ಣ ಉಂಡೆ ಇದೆ. ನೋಡ್ತಾ ಇದ್ದೀರಲ್ಲ, ಸಂಪೂರ್ಣವಾಗಿ ಎಲ್ಲ ಬೆಲ್ಲನೂ ಕರಗಿದೆ. ಜೊತೆಗೆ ಉಕ್ಕು ಬರ್ತಾ ಇದೆ. ಈಗ ನಾವಿದು ಕೈಯಿಂದ ಮುಟ್ಟು ನೋಡೋದು ಪಾಕ ಬಂದಿದೆಯಾ ಅಂತ ಚೆಕ್ ಮಾಡೋದು ಏನೂ ಬೇಕಿಲ್ಲ. ಈ ರೀತಿ ಬೆಲ್ಲ ಕರಗಿ ಉಪ್ಪು ಬಂದರೆ ಸಾಕು. ಈ ಒಂದು ಟೈಮಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ, ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಾಯಿ ರುಬ್ಬಿಟ್ಟಿರೋದು, ಇದನ್ನು ಸ್ವಲ್ಪನೇ ಹಾಕ್ತಾ ತಿರುಗಿಸ್ತಾ ಬರಬೇಕು. ಯಾಕೆಂದರೆ ಹೆಚ್ಚು ಹಾಕಿದ್ರೆ ಗಂಟುಗಳಾಗ್ಬಿಡುತ್ತೆ. ಒಂದು ಸ್ಪೂನ್ ಸಹಾಯದಿಂದ ಒಂದೊಂದೇ ಸ್ಪೂನ್ ಹಾಕ್ತಾ ಬನ್ನಿ, ಹಾಗೆ ತಿರುಗಿಸ್ಕೊತಾ ಬನ್ನಿ. ಈಗ ನೋಡ್ತಾ ಇದ್ದೀರಲ್ಲ, ಪಾಕ ಎಷ್ಟೊಂದು ನೀರು ಥರ ಆಗಿದೆ. ಅದಕ್ಕೆ ಹೇಳೋದು, ನೀರನ್ನು ತುಂಬ ಕಡಿಮೆ ಹಾಕಬೇಕು. ಈ ರೀತಿ ಸ್ವಲ್ಪನೇ ಹಾಕ್ತಾ ಬನ್ನಿ, ತಿರುಗಿಸ್ಕೊತಾ ಬನ್ನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ತಿರುಗಿಸ್ತಾ ಬಂದರೆ ಗಟ್ಟಿ ಆಗ್ತಾ ಬರುತ್ತೆ. ಆದರೆ ಮಾತ್ರ ನೀವು ಹಾಕ್ಕೊಳ್ಳೋದು ಮಾತ್ರ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ, ಎಲ್ಲೂ ಗಂಟುಗಳಿಲ್ಲ, ನೀಟಾಗಿ ಮಿಕ್ಸ್ ಆಗ್ತಾ ಇದೆ. ಈ ರೀತಿ ತಿರುಗಿಸ್ತಾ ಹಾಕ್ಕೊಳ್ತಾ ಇರಿ. ನೀವು ಒಬ್ಬರೇ ತಿರುಗಿಸಿ ಹಾಕೋಕ್ಕಾಗಲ್ಲ ಅಂದರೆ ಜಸ್ಟ್ ಒಬ್ಬರು ಹಾಕೋದಕ್ಕೆ ಹೆಲ್ಪ್ ಮಾಡಿದ್ರೆ ನೀವು ಇನ್ನೂ ನೀಟಾಗಿ ಇದನ್ನು ಮಿಕ್ಸ್ ಕೊಡ್ಬೋದು. ನೋಡಿ, ಈಗ ಸಂಪೂರ್ಣವಾಗಿ ನಾನು ರುಬ್ಬಿಟ್ಕೊಂಡಿರೋಂಥ ಎಲ್ಲ ಕಾಯಿನ ಇದ್ರಲ್ಲಿ ಸೇರಿಸಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಇದು ಎಷ್ಟು ಟೈಮ್ ನಮಗೆ ಬಿಸಿನಲ್ಲಿ ಕುದಿಸ್ಬೇಕಂದ್ರೆ, ಇದು ಫುಲ್ಲು ಬ್ರೌನ್ ಕಲರ್ ಬರಬೇಕು. ಜೊತೆಗೆ ಮೇಲೆ ಆಯ್ಲಿ ಥರ ನಮ್ಗೆ ಗೊತ್ತಾಗುತ್ತೆ. ಚೆನ್ನಾಗಿ ತಿರುಗಿಸ್ತಾ ಹೋದರೆ ಇದ್ರ ಬಣ್ಣನೇ ಫುಲ್ಲು ಚೇಂಜ್ ಆಗುತ್ತೆ. ನೋಡಿ, ಸೈಡಲ್ಲೆಲ್ಲ ಈ ಥರ ಬಿಳಿಗಿದೆಯಲ್ಲ, ಇದನ್ನು ತಿರುಗಿಸ್ತಾ ಹೋಗ್ತಾ ಇದ್ರೆ ಫುಲ್ ಬ್ರೌನ್ ಕಲರ್ ಬರುತ್ತೆ. ಮತ್ತು ಈ ಕಾಯಲ್ಲಿರೋಂಥ ಎಣ್ಣೆ ಅಂಶ ಎಲ್ಲ ಮೇಲೆ ಬರುತ್ತೆ. ಜೊತೆಗೆ ಸ್ಮೆಲ್ ಬರೋದಕ್ಕೂ ಸ್ಟಾರ್ಟ್ ಆಗುತ್ತೆ. ಕಾಯಿ ಹೂರ್ಣದ ಸ್ಮೆಲ್ಲು ಘಮ ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ ಅಂದರೆ ಇದು ನಾವು ಸಿಮ್ಮಲ್ಲಿ ಇಟ್ಕೊಂಡು ಒಂದು 10 to 15 ಮಿನಿಟ್ಸ್ ಅದನ್ನು ನಾವು ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಈ ಥರ ತಳ ಕಚ್ಚಿದಾಗೆ ಅವಾಗವಾಗ ಒಂದೊಂದ್ಸರಿ ತಿರುಗಿಸ್ತಾ ಒಂದು 10 ನಿಮಿಷಗಳ ಕಾಲ ಬಿಡೋಣ. ಆಮೇಲೆ ಇದು ಬಣ್ಣ ಬದಲಾಗುತ್ತೆ. ಮತ್ತು ಇನ್ನೊಂದು 2 ನಿಮಿಷ ನೋಡೋಣ. ಆಗ ರೆಡಿ ಆಗಿದ್ರೆ ಆಫ್ ಮಾಡೋಣ, ಇಲ್ಲಾಂದರೆ ಇನ್ನೂ 1-2 ನಿಮಿಷ ಕುದಿಸೋಣ. ನೋಡ್ತಾ ಇದ್ದೀರಲ್ಲ, ಹೂರ್ಣ ಒಂದು 3/4 ಭಾಗ ಚೆನ್ನಾಗಿ ಕುದ್ದಿದೆ. ನೋಡಿ, ಬಣ್ಣನೇ ಬದಲಾಗಿದೆ. ಈಗ ಇನ್ನೊಂದು 5 ನಿಮಿಷ ನೋಡಿ, ಸೈಡಿಂದ ತಗೊಂಡು ಎಲ್ಲೂ ತಳ ಒತ್ತಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ಕಾಯಿ ಹೂರ್ಣ ಮಾಡಬೇಕಾದ್ರೆ ನೀವು ದಪ್ಪ ತಳದ ಪಾತ್ರೆನೇ ತಗೋಬೇಕು. ತಳ ಏನಾದರೂ ತೆಳುವಿದ್ರೆ ನೀವು ಮಾಡೋದಕ್ಕೆ ಆಗಲ್ಲ. ನೋಡಿ, ಎಲ್ಲೂ ಒಂಚೂರು ಸೀದಿಲ್ಲ. ದಪ್ಪ ತಳದ ಪಾತ್ರೆ ತೊಗೊಂಡು ಮಧ್ಯದಲ್ಲಿ ಈ ಥರ ತಿರುಗಿಸ್ತಾ ಬಂದರೆ ನೋಡಿರಿ, ನಿಮಗೆ ಬಣ್ಣ ಮತ್ತು ಟೆಕ್ಸ್ಚರಲ್ಲೇ ಗೊತ್ತಾಗುತ್ತೆ. ಮೇಲೆ ಎಣ್ಣೆ ಥರ ಬರ್ತಾ ಇದೆ. ಈ ಹೂರ್ಣದ ಒಂದು ಅದಕ್ಕೆ ಬಂದಿದೆ. ನೋಡಿ, ಎಲ್ಲೂ ಗಟ್ಟಿ ಸಹ ಆಗಿಲ್ಲ. ಕರೆಕ್ಟಾಗಿ ನಾವು ಹೂರ್ಣದ ಉಂಡೆಗಳನ್ನ ಮಾಡ್ಕೊಳ್ಳೋ ರೀತಿಯಾಗಿ ಇದೆ. ಇನ್ನು ಒಂದು 2 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಟ್ಟು ಆಫ್ ಮಾಡ್ಕೊಳ್ಳೋಣ. ನೋಡಿ, ಈಗ ಸಂಪೂರ್ಣವಾಗಿ ಹೂರ್ಣ ರೆಡಿಯಾಗಿದೆ. ಮತ್ತು ಬೇಕಾದರೆ ನೀವು ಈ ರೀತಿ ಚೆಕ್ ಮಾಡಿಕೊಡ್ರಿ. ಕೈಯನ್ನು ಸ್ವಲ್ಪ ಒದ್ದೆ ಮಾಡಿ ಈ ರೀತಿ ಮುಟ್ಟು ನೋಡಿ, ಎಲ್ಲೂ ಕೈಗೆ ಅಂಟ್ಕೊಳ್ಳಲ್ಲ. ಈಗ ಕರೆಕ್ಟ್ ಹದವಾಗಿ ಹೂರ್ಣ ರೆಡಿಯಾಗಿದೆ. ನೋಡಿ, ತಳದಲ್ಲಿ
ನೋಡಿ ಎಲ್ಲೂ ಒಂದು ಸ್ವಲ್ಪನೂ ಕಚ್ಕೊಂಡಿಲ್ಲ. ಹಾಗೆ ಒಂದೇ ಸಮ ತಿರುಗಿಸ್ತಾ ಹೂರ್ಣನ ರೆಡಿ ಮಾಡಿದ್ದೀನಿ. ಸೈಡಲ್ಲಿ ನೋಡಿ ಎಲ್ಲೂ ಅಂಟಿಲ್ಲ. ಈಗ ಈ ಹೂರ್ಣ ರೆಡಿ ಆದಮೇಲೆ ಇದನ್ನು ಒಂದು 10 to 15 ಮಿನಿಟ್ಸೇ ಬಿಡಬೇಕು. ಯಾಕೆಂದರೆ ಇದು ಚೆನ್ನಾಗಿ ಆರಿಕೊಳ್ಬೇಕು. ಚೆನ್ನಾಗಿ ಆರೋದಕ್ಕೆ ಬಿಡೋಣ, ಆಮೇಲೆ ಒಬ್ಬಟ್ಟುಗಳನ್ನ ರೆಡಿ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ನಾನು ಈ ಹೂರ್ಣವನ್ನು ಆರೋದಕ್ಕೆ ಬಿಟ್ಟಿದೆ. ಈಗ ಹೂರ್ಣ ಚೆನ್ನಾಗಿ ಆರಿಕೊಂಡಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಸ್ವಲ್ಪನೂ ಸಹ ಮೆತ್ತಗಾಗಿಲ್ಲ. ನೋಡ್ತಾ ಇದ್ದೀರಲ್ಲ, ಈಗ ನಾವೇನು ಮಾಡಬೇಕಂದ್ರೆ ನಮ್ಗೆ ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ. ನೋಡಿ ಎಷ್ಟು ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಈ ರೀತಿ ಹೂರ್ಣ ಬಂತು ಅಂದರೆ ಎಂಥವ್ರು ಬೇಕಾದರೂ ಒಬ್ಬಟ್ಟನ್ನು ಈಸಿಯಾಗಿ ತಟ್ಬೋದು. ಈ ರೀತಿ ಮೊದಲು ಸ್ವಲ್ಪ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡು ಬಿಡೋಣ. ನೋಡಿ ಕಲ್ಲರಲ್ಲೂ ಗೊತ್ತಾಗುತ್ತೆ. ಈ ಕಲರ್ ಬಂದರೆ ಹೂರ್ಣ ಚೆನ್ನಾಗಿ ಬೆಂದಿದೆ, ರೆಡಿಯಾಗಿದೆ ಅಂತ. ತುಂಬ ಡಾರ್ಕ್ ಕಲರ್ ಬಂದಿದೆ ನೋಡಿ. ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ ನಾನೀಗ ಎಲ್ಲ ಉಂಡೆಗಳು ಒಂದೇ ಸಮನಾಗಿ ಹಾಕಿ 10 ಉಂಡೆಗಳನ್ನ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ ಕನಕವನ್ನು ರೆಸ್ಟ್ ಮಾಡೋಕ್ಕಿಟ್ಟಿದ್ವಲ್ಲ, ನೋಡಿ ನೋಡಿ ಅದು ಚೆನ್ನಾಗಿ ನೆಂದಿದೆ. ಆದರೂ ಕೂಡ ಎಷ್ಟೇ ಚೆನ್ನಾಗಿ ಕನಕ ನೆಂದಿದ್ರು ಸಹ ನಾವು ಒಬ್ಬಟ್ಟು ಮಾಡೋಂಥ ಟೈಮಲ್ಲಿ ಇದಕ್ಕೆ ಮತ್ತೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಥರ ಒಂದು ಚಿಕ್ಕ ಕಲ್ಲಿ ತೊಗೊಳ್ಳಿ. ಈ ಚಿಕ್ಕ ಕಲ್ಲಿಂದ 1-2 ಏಟು ಕುಟ್ಕೊಂಡ್ರೆ ಇನ್ನೂ ಸಾಫ್ಟ್ ಆಗೋದು ಕನಕ. ನೋಡಿ ಮೊದಲೇ ಎಲ್ಲ ಎಣ್ಣೆಯನ್ನು ಸೇರಿಸಿರ್ತೀವಿ, ಆದರೂ ಈ ಒಂದು ಟೈಮಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕಿ ಈ ರೀತಿ ನಿಧಾನವಾಗಿ ಸ್ಮ್ಯಾಶ್ ಮಾಡ್ತಾ ಬನ್ನಿ. ಆಗ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ನೆಂದಿದೆ. ಇನ್ನೂ 1-2 ರೌಂಡ್ ಈ ಥರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಈ ಕನಕ ತುಂಬ ಹೂವಿನ ಥರ ಮೃದುವಾಗುತ್ತೆ. ಎಷ್ಟು ಮೃದುವಾಗಿರುತ್ತೋ ಕನಕ ಒಬ್ಬಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಕನಕವನ್ನು 1-2-3 ಏಟು ಹಾಕಿ ಚೆನ್ನಾಗಿ ಕುಟ್ಕೊಂಡಿದ್ದೀನಿ. ಈಗ ಇಷ್ಟಿಷ್ಟು ಸಣ್ಣ ಗಾತ್ರದ ಕನಕವನ್ನು ತೊಗೊಳ್ಳೋಣ. ಈ ಸೈಜಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ. ಈ ಸೈಜಲ್ಲಿ ಕನಕ ತೊಗೊಂಡು ಸ್ವಲ್ಪ ಎಣ್ಣೆಯನ್ನು ಈ ಅಂಗೈ ಮೇಲೆ ಹಾಕ್ಕೊಳ್ಳಿ. ಅಂಗೈ ಮೇಲೆ ಹಾಕ್ಕೊಂಡು ಈ ರೀತಿ ದೊಡ್ಡದಾಗಿ ಮಾಡ್ತಾ ಬನ್ನಿ. ಇಷ್ಟಾಗಲಾದರೆ ಸಾಕಾಗುತ್ತೆ. ಇಷ್ಟಾದಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಹೂರ್ಣದ ಉಂಡೆಯನ್ನು ಇದರಲ್ಲಿಟ್ಟು ಕವರ್ ಮಾಡ್ತಾ ಬನ್ನಿ. ಇದೇನಾದರೂ ಕನಕ ಹೆಚ್ಚಿಗೆ ಆದರೆ ಬೇಕಾದರೆ ಸ್ವಲ್ಪ ತೆಗಿಬೋದು, ಇಲ್ಲಾಂದರೆ ಈ ರೀತಿ ನೀಟಾಗಿ ಕವರ್ ಮಾಡಿದ್ದಾದಮೇಲೆ ನಾನು ಈ ಒಂದು ಒಬ್ಬಟ್ಟು ತೊಟ್ಟಕ್ಕೆ ಬಟರ್ ಪೇಪರ್ ತೊಗೊಂಡಿದ್ದೀನಿ. ಈ ಒಂದು ಬಟರ್ ಪೇಪರ್ಗೆ 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫುಲ್ಲೆಲ್ಲ ಇದಕ್ಕೆ ಅಪ್ಲೈ ಮಾಡಿ. ಆಮೇಲೆ ತೊಗೊಂಡಿರೋಂಥ ಉಂಡೆನ ಇದ್ರ ಮೇಲೆ ಇಟ್ಟುಬಿಟ್ಟು ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ಗೂ ಎಣ್ಣೆಯನ್ನು ಸವರ್ಕೊಂಡು ಇದ್ರ ಮೇಲಿಟ್ಟು ಈ ರೀತಿಯಾಗಿ ಸ್ವಲ್ಪ ಸಾಫ್ಟಾಗಿ ಎಳ್ಕೊಂಡು ಬನ್ನಿ. ಈ ಕಾಯೊಬ್ಬಟ್ಟು ಈ ಪೇಪರ್ ಮೇಲೆ ಎಳೆಯೋದ್ರಿಂದ ನಮ್ಮ ಬೆರಳುಗಳು ಅದ್ರ ಮೇಲೆ ಬೀಳಲ್ಲ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ, ತುಂಬ ಶಕ್ತಿಯನ್ನೇನು ಉಪಯೋಗಿಸಾಗಿಲ್ಲ. ತುಂಬ ಸಾಫ್ಟಾಗಿ ಈ ರೀತಿ ಎಳ್ಕೊಂಡು ಬಂದರೆ ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಬಟರ್ ಪೇಪರ್ ಎಷ್ಟಿದೆಯೋ ಅಷ್ಟಾಗಲ ಪೂರ್ತಿ ಬರುತ್ತೆ. ನೋಡಿ ಯಾತಕ್ಕಪ್ಪ ನಾನು ಚಿರೋಟಿ ರವೆ ಹಾಕ್ಕೋಬೇಕು ಅಂತ ಹೇಳಿದೆ ಅಂದರೆ, ಒಂದು ವೇಳೆ ಮೈದಾ ಹಾಕ್ಕೊಂಡ್ರೆ ಈ ರೀತಿ ತಟ್ಟಬೇಕಾದ್ರೆ ಮೈದಾ ಎಲ್ಲ ಸೈಡಿಗೆ ಬರುತ್ತೆ. ಈ ರೀತಿ ಚಿರೋಟಿ ರವೆನ ಯೂಸ್ ಮಾಡಿದ್ರೆ ಎಲ್ಲೂ ಸಹ ಈಚೆಗೆ ಬರಲ್ಲ, ಫುಲ್ ಕೊನೆಯವರೆಗೂ ಹೂರ್ಣ ಬರುತ್ತೆ, ಎಲ್ಲೂ ಗಟ್ಟಿಯಾಗಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ತೆಳ್ಳಗೆ ಬಂದಿದೆ ಅಂತ. ಈ ರೀತಿ ಒಮ್ಮೆ ಹಿಂಗೆ ಹೇಳೋದು ನೋಡಿ, ಎಲ್ಲ ಕಡೆ ಒಂದೇ ಲೆವೆಲಲ್ಲಿರುತ್ತೆ. ಈಗ ಸಂಪೂರ್ಣವಾಗಿ ಪೇಪರ್ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲನೂ ಬಂದಿದೆ. ಕಾಣಿಸ್ತಾ? ತುಂಬ ನೀಟಾಗಿ ಬಂದಿದೆ. ಈಗ ನಾವೇನು ಮಾಡಬೇಕು ಅಂದರೆ ಇದನ್ನು ಎತ್ತಿ ಹೆಂಚು ಮೇಲೆ ಹಾಕೋಣ. ಎಲ್ಲ ಸೈಡಲ್ಲೂ ಕರೆಕ್ಟಾಗಿ ಬಂದಿದೆ ನೋಡಿ. ಈಗ ಈ ಒಬ್ಬಟ್ಟನ್ನು ತೊಟ್ಟಿದ್ದಾಗಿದೆ. ಈ ತವಾ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸಾವಿ ನಾವು ತೊಗೊಂಡಿರೋಂಥ ಒಬ್ಬಟ್ಟ ನಿಧಾನವಾಗಿ ಎತ್ತಿ ಈ ತವಾ ಮೇಲೆ ಹಾಕೋದು. ಇದು ಬಟರ್ ಪೇಪರ್ ಆಗಿರೋದ್ರಿಂದ ನಾವು ಕೈಯಲ್ಲಿ ಏನು ತಗೊಳ್ಳೋ ಅಷ್ಟಿಲ್ಲ, ಈ ಪೇಪರ್ನೇ ಈ ತವಾ ಮೇಲೆ ಹಾಕ್ಬೋದು. 1 ನಿಮಿಷಗಳು ಬಿಟ್ಟು ತೆಗೆಯೋಣ. ನೋಡ್ತಾ ಇದ್ದೀರಲ್ಲ, ಈಸಿಯಾಗಿ ಬಟರ್ ಪೇಪರ್ ಬಿಡುತ್ತೆ. ನೋಡಿ ಎಷ್ಟು ಅಗಲವಾಗಿ ಎಷ್ಟು ಚೆನ್ನಾಗಿದೆ. ಇದು ಕಾಯಿ ಒಬ್ಬಟ್ಟಾಗಿರೋದ್ರಿಂದ ಎಣ್ಣೆ ಅಂಶ ಕಾಯಲ್ಲೇ ಜಾಸ್ತಿ ಇರೋದ್ರಿಂದ ಮತ್ತೆ ಮೇಲೆ ಎಣ್ಣೆ ಹಾಕೋ ಅಗತ್ಯ ಏನಿರಲ್ಲ. ಇದು ಒಂದು 2 ನಿಮಿಷಗಳ ಕಾಲ, 2 ನಿಮಿಷನೂ ಬೇಡ, 1 ನಿಮಿಷಕ್ಕೆ ಬೇಯುತ್ತೆ. ಅಷ್ಟರಲ್ಲಿ ನಾನು ಇನ್ನೊಂದು ರೆಡಿ ಮಾಡ್ಕೊತಾ ಇರ್ತೀನಿ, ಅದು ಬೇಯಲಿ. ನೋಡಿ ಈಗ ಬೆಂದಿದೆ. ಇದನ್ನು ಇನ್ನೊಂದು ಸೈಡ್ ತಿರುವಾಕೋಣ. ನೀಟಾಗಿ ಬೆಂದಿದೆ. ಈ ಕಡೆಯೂ ಸಹ 1 ನಿಮಿಷ ಬೇಯಲಿ.
ನೋಡಿ ಈಗ ಆ ಸೈಡು ಸಹ ಬೆಂದಿದೆ. ನೋಡಿ ಕೆಂಪಾಗಿ ಎರಡು ಸೈಡು ಅರ್ಗೆಲ್ಲ ಬೆಂದಿದೆ. ಈಗ ಇದನ್ನು ನಾವು ತೆಗಿಬೋದು. ಈಗ ಅದೇ ರೀತಿಯಾಗಿ ಮತ್ತೊಮ್ಮೆ ಇನ್ನೊಂದು ಹಾಕಬೇಕಂದ್ರೆ ಅದಕ್ಕೂ ಅಷ್ಟೇ ತವಾಗೆ ಎಣ್ಣೆ ಸವರಿ, ತುಂಬ ಹೈ ಫ್ಲೇಮಲ್ಲಿ ಏನು ಮಾಡೋದು ಬೇಡ, ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಕವರು ಎಷ್ಟು ತೆಳ್ಳಗಿದೆಯೋ ಅಷ್ಟು ತೆಳ್ಳಗೆ ಬಂದಿದೆ. ಈಗ ಮತ್ತು ಇದನ್ನು ಅದೇ ರೀತಿಯಾಗಿ ತವ ಮೇಲೆ ಹಾಕಿ ಸ್ವಲ್ಪ ತವ ಬಿಸಿ ಇರೋದ್ರಿಂದ ಈಸಿಯಾಗಿ ಪೇಪರ್ಗೆ ಏನು ಅಂಟಲ್ಲ. ಆದರೆ ಬಟರ್ ಪೇಪರ್ಗೆ ಪ್ರತಿ ಸಾರಿನೂ ನೀವು ಸ್ವಲ್ಪ ಎಣ್ಣೆ ಸವರ್ತಾ ಬರಬೇಕು. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಎಷ್ಟು ತೆಳುವಾಗಿದೆ ಅಂದರೆ ಪೇಪರ್ಗಿಂತೂ ತೆಳುವಾಗಿ ನಾವು ಬಟರ್ ಪೇಪರಿಂದ ಈ ಒಬ್ಬಟ್ಟನ್ನ ಮಾಡ್ಬೋದು. ಇದನ್ನು ಅಷ್ಟೇ 2 ನಿಮಿಷ ಬೇಯಕ್ಕೆ ಬಿಡೋಣ. ನೋಡಿ ಇದು ಸಹ ನೀಟಾಗಿ ಬೆಂದಿದೆ. ಈ ರೀತಿ ನಿಧಾನವಾಗಿ ತಿರುಗಾಕೊಳ್ಳೋಣ. ನೋಡಿ ಎಲ್ಲ ಕಡೆಯೂ ಒಂದೇ ಲೆವೆಲ್ಲಾಗಿ ನೀಟಾಗಿ ಬೆಂದಿದೆ. ಇದನ್ನು 2 ಸೈಡು ಅಷ್ಟೇ ಬೇಗ ಬೇಗ ಬೇಯುತ್ತೆ. ಏಕೆಂದರೆ ತುಂಬ ತೆಳುವಾಗಿರೋದ್ರಿಂದ 2 ನಿಮಿಷಕ್ಕೆ ಒಂದೊಂದು ಒಬ್ಬಟ್ಟನ್ನ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ ಈಗ ಇದು ಸಹ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬೇಯ್ತಾ ಇದೆ. ಇದೇ ರೀತಿ ಒಂದಾದ್ಮೇಲೆ ಒಂದು ಬೇಯೋಷ್ಟಲ್ಲಿ ನಾವು ಒಂದನ್ನು ರೆಡಿ ಮಾಡಿಕೊಂಡು ಒಂದು 10 ಒಬ್ಬಟ್ಟನ್ನ ನಾವು ಒಂದು 10-15 ಮಿನಿಟ್ಸಲ್ಲಿ ಮಾಡ್ಕೊಳ್ಬೋದು. ನೋಡಿ ಇದು ಪೂರ್ಣ ಮಾಡೋದೊಂದು ಸ್ವಲ್ಪ ಲೇಟ್ ಆಗುತ್ತೆ. ಜೊತೆಗೆ ಅದು ಬಿಸಿ ಆರಿತು ಅಂದರೆ ನಾವು ತಕ್ಷಣವೇ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಸೊಗಸಾದಂತಹ ಕಾಯಿ ಹೋಳಿಗೆ ರೆಡಿಯಾಗಿದೆ. ಈ ಒಂದು ಕಾಯಿ ಹೋಳಿಗೆಯ ಮತ್ತೊಂದು ವಿಶೇಷತೆ ಏನಂದರೆ, ನಾವು ಹೂರ್ಣ ಮಾಡಿ ಇಟ್ಕೊಂಡ್ವಿ ಅಂದರೆ 1 ತಿಂಗಳವರೆಗೂ ಬೇಕಾದ್ರೆ ಇದನ್ನು ನಾವು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು. ಯಾವಾಗಲಾದರೂ 2 ದಿನ 3 ದಿನದಲ್ಲಿ ಒಂದು ಸರಿ ಕುದಿಸಿ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಅಷ್ಟೇ ಕನಕವನ್ನು ನಾವು ಕಲಿಸ್ಕೊಂಡು ಎಷ್ಟು ಒಬ್ಬಟ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಳ್ಬೋದು. ಈ ಒಂದು ಒಬ್ಬಟ್ಟು ಎಷ್ಟು ತೆಳುವಾಗಿ ಬರುತ್ತೆ ಅಂದರೆ ನೋಡ್ತಾ ಇದ್ದೀರಲ್ಲ, ಪೇಪರ್ಗಿಂತ ತೆಳುವಾಗಿ ಬರುತ್ತೆ. ಈ ರೀತಿ ನೀವು ನಾನು ಹೇಳಿದಂಥ ಪ್ರೊಸೀಜರಲ್ಲೇ ಮಾಡಿದ್ರೆ ಹೂರ್ಣ ಚೆನ್ನಾಗಿ ಬಂತು ಅಂದರೆ ಒಬ್ಬಟ್ಟು ನಿಮಗೆ ತುಂಬ ಸೊಗಸಾಗಿ ಬರುತ್ತೆ. ನೀವು ಒಮ್ಮೆ ಈ ರೆಸಿಪಿನ ಮಾಡಿ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.